ರಾಜ್ಯದಲ್ಲಿ ಆದಂತಹ ಹುಂಡಿಯ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ಮಂದಿರದಲ್ಲಿ ಕಳ್ಳತನ ಆಗಿದೆ, ದೇಗುಲಗಳ ಹುಂಡಿಗಳ ರಕ್ಷಣೆ ಆಗಬೇಕು ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮುಂಜಾಗ್ರತೆಯನ್ನ ವಹಿಸಬೇಕು, ಹುಂಡಿಗಳ ರಕ್ಷಣೆಗೆ ವಿಡಿಯೋ ರೆಕಾರ್ಡ್ ಆಗಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾರ್ಗಸೂಚಿಯನ್ನ ತರ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಮುಂದೆ ಹುಂಡಿ ಎಣಿಕೆ ಕಾರ್ಯಕ್ಕೆ ಮಾರ್ಗಸೂಚಿಯನ್ನ ತರಲಾಗುತ್ತೆ. ಮಾರ್ಗಸೂಚಿಯ ಮೂಲಕವೇ, ಯಾವ ರೀತಿ ಮಾರ್ಗಸೂಚಿ ಇರುತ್ತೆ ಅನ್ನೋದರ ಮೂಲಕವೇ ಈಗ ಮುಂದಿನ ಕಾರ್ಯಗಳ ಆಗಬೇಕು. ಯಾವುದೇ ಧರ್ಮದ ದೇಗುಲ ಸರ್ಕಾರದ ವ್ಯಾಪ್ತಿಯಲ್ಲಿದ್ರೆ ಅದನ್ನ ರಕ್ಷಿಸಬೇಕು. ಇದನ್ನ ನೋಡಿ ಮಠಮಾನ್ಯಗಳು ಎಚ್ಚರಿಕೆಯಿಂದ ಇರಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಮ್ಮ ರಾಮ ಮಂದಿರದಲ್ಲಿ ಯಾವ ರೀತಿ ಕಳ್ಳತನ ಆಗಿದೆ ಅನ್ನೋದನ್ನ ನಮ್ಮ ರಾಜ್ಯದಲ್ಲಿ ಮುಂಜಾಗ್ರತವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೂ ಕೂಡ ಇದನ್ನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಎಲ್ಲ ಕಡೆ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ ಅವರ ಮುಖಂಡತ್ವದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಏನು ನಮ್ಮ ಹುಂಡಿಗಳಿರ್ತದೆ, ಹುಂಡಿಗಳು ಹಣ ಹಾಕೋದ್ರಿಂದ ಹಿಡಿದು ಹಣ ಬಿಚ್ಚದಿಂದ ಹಿಡಿದು ಬ್ಯಾಂಕ್ ಹಾಕೋರು ಕೂಡ ಎಲ್ಲ ಕೂಡ ವಿಡಿಯೋ ರೆಕಾರ್ಡ್ ದಾಖಲೆ ಇಡಬೇಕು. ಒಂದು ನೇರವಾದಂತಹ ಸಂಪರ್ಕವನ್ನು ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಡೈರೆಕ್ಟ್ ರಿಲೇ ಸಿಸ್ಟಮ್ ಅನ್ನು ನೀವು ಇಟ್ಕೊಳ್ಬೇಕು ಅನ್ನೋದು ಕೂಡ ನಾನು ಈಗಾಗಲೇ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸದ್ಯದಲ್ಲೇ ಅದಕ್ಕೆ ಒಂದು ಜಿಯೋ ಕೂಡ ವ್ಯವಸ್ಥೆ ಮಾಡಿ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ಸ್ ಮತ್ತು ಪೊಲೀಸರು ಇಬ್ಬರು ಸೇರಿ ಆ ಕೆಲಸವನ್ನ ಮಾಡಿ ನಮ್ಮ ರಾಜ್ಯದಲ್ಲಿ ಯಾವುದು ಕೂಡ ಅಂತ ಘಟನೆ ನಡೆದೇ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾದ್ದು ಬಹಳ ಮುಖ್ಯ.